ಪುಲಹಾಶ್ರಮದಲ್ಲಿ ಸಾಧನೆಯಲ್ಲಿ ತೊಡಗಿರತಕ್ಕಂತಹ ಭರತ ಜಿಂಕೆಯಾಗಿ ಹುಟ್ಟಿದ. ಆದರೆ ದೇವರು ಮಾಡಿದ ಪರಮಾನುಗ್ರಹ, ಅವನಿಗೆ ಜಾತಿ ಸ್ಮೃತಿ ಇತ್ತು. ನಾನು ಜಾತಿ ಅಂದರೆ ಜನ್ಮಸ್ಮರಣೆ ಇತ್ತು ಅವನಿಗೆ. ನಾನು ಎಲ್ಲಿಂದ ಬಂದವ, ಫ್ರಮ್ ಅಡ್ರೆಸ್ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ನಮಗೆ ಎಲ್ಲಿಂದ ಬಂದವರು ಅಂತ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತೇ ಇಲ್ಲ, ಎಲ್ಲಿ ಹೋಗಬೇಕು ಅಂತಲೂ ಗೊತ್ತಿಲ್ಲ. ಒಂದು ಬಸ್ ಹೋಗ್ತಾ ಇರ್ತದೆ, ಬಸ್ ನಿಲ್ಲಿಸ್ತೇವೆ, ಹೋಗ್ತೇವೆ, ಕಂಡಕ್ಟರ್ ಕೇಳ್ತಾನೆ ನಿಮ್ಗೆ ಎಲ್ಲಿ ಹೋಗಬೇಕು ಅಂತ. ಕಾಪು ಇದು ಕೇಳ್ತೇವೆ ನಾವು, ಮತ್ತು ಕಂಡಕ್ಟರ್ ಹತ್ರ ಎಲ್ಲಿ ಹೋಗ್ತದೆ, ಕಾಪುವಿಗೆ ಹೋಗು ಅಂತ ಹೇಳಿದ್ರು. ಯಾಕೆ ಹೋಗಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಬಸ್ಸು ಹೋಗ್ತದೆ ಅದಕ್ಕೆ ಹೋಗ್ತೇವೆ ಅಷ್ಟೇ ಹೊರತು ಅಲ್ಲಿ ಬಸ್ ನಿಂತಿತು ಇಳೀರಿ ಅಂತ ಹೇಳ್ದ. ಇನ್ನೆಲ್ಲಿ ಹೋಗ್ತದೆ ಅಂತ, ಉಡುಪಿ ಹೋಗಿ ಅಂತ ಹೇಳಿದ. ಹೋಗ್ತಾರೆ ಇರೋದು ನಾವು ಅಷ್ಟೇ, ಅದು ಬಸ್ಸು ಹೋದಲ್ಲಿ ಹೋಗೋದು ನಾವು ಅಷ್ಟೇ ಹೊರತು ನಮಗೆ ಎಲ್ಲಿ ಹೋಗಬೇಕು ಅದನ್ನು ನೋಡಿ ಬಸ್ ಹತ್ತಬೇಕು. ನಾವು ಬಸ್ಸು ಹೋಗುವಲ್ಲಿ ನಾವು ಹೋಗುವುದಲ್ಲ, ನಾವು ಎಲ್ಲಿ ಹೋಗಬೇಕು ಅಂತ ಅದರ ಗುರಿ ನಮಗೆ ಮೊದಲು ಗೊತ್ತಿರಬೇಕು. ಗತಾನುಗತಿಕೋ ಲೋಕ ನಾವು ಆಗಬಾರದು ಅಂತ. ಅವನಿಗೆ ಜಾತಿ ಸ್ಮರಣೆ ಚೆನ್ನಾಗಿತ್ತು ಭರತನಿಗೆ ಜಿಂಕೆಯಾಗಿದ್ದಾಗ. ಹಾಗಾಗಿ ನಾನು ಜಿಂಕೆಯನ್ನು ಸ್ಮರಣೆ ಮಾಡಿದೆ, ಜಿಂಕೆಯಾಗಿ ಹುಟ್ಟಿದೆ. ಬರೀ ಎಚ್ಚರದಲ್ಲಿ ಜೀವನ ನಡೆಯಿತು, ಯಾರ ಜೊತೆಗೂ ಸೇರ್ತಿರಲಿಲ್ಲ. ತಾಯಿ ತಂದೆ ಯಾರ ಜೊತೆಗೇನೂ ಸೇರದೆ ಆ ಚಕ್ರತೀರ್ಥದಲ್ಲಿ ಪವಿತ್ರವಾದ ಬಾಳನ್ನು ಬಾಳಿತು. ಕೊನೆಯಲ್ಲಿ ಜಿಂಕೆಯ ಶರೀರ ಪರಿತ್ಯಾಗ ಮಾಡಿತು. ಮತ್ತೆ ಒಬ್ಬ ಅಂಗಿರಪ್ರವರ ಅನ್ನತಕ್ಕಂತಹ ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಎರಡನೇ ಹೆಂಡತಿಯ ಮಗನಾಗಿ ಅವತರಿಸ್ತಾನೆ. ಭರತನ 3 ಜನ್ಮದ ಕಥೆಯನ್ನು ಭಾಗವತ ಹೇಳುತ್ತೆ. ಮೊದಲು ಋಷಭನ ಮಗನಾದ ಭರತ, ಆಮೇಲೆ ಜಿಂಕೆಯಾಗಿ ಒಬ್ಬ ಬ್ರಾಹ್ಮಣನ ಕುಮಾರನಾಗಿ, ಹೀಗೆ 3 ಜನ್ಮದ ಕಥೆಯನ್ನು ಭಾಗವತ ಹೇಳುತ್ತೆ. ಇದು ನಮಗೆ ಕೊಟ್ಟ ಎಚ್ಚರ. ಇದೇ ಜನ್ಮ ಒಂದಲ್ಲ, ಇದಕ್ಕಿಂತ ಹಿಂದೆನೂ ಜನ್ಮ ಇತ್ತು, ಇದಕ್ಕಿಂತ ಮುಂದೆನೂ ಜನ್ಮ ಇರಬಹುದು. ಹಾಗಾಗಿ ಅದರ ಎಚ್ಚರದಲ್ಲಿ ನೀವು ಬದುಕಿ. ಇಲ್ಲಿಯೇ ತೀರ್ಮಾನ ಅಲ್ಲ, ಮುಂದಿನ ತೀರ್ಮಾನ ನಾವು ಮಾಡಬೇಕಾದ್ದು ಅಂತ ನಮಗೆ ಭಾಗವತ ಕೊಟ್ಟ ಅನುಸಂಧಾನ. ಎರಡನೇ ಹೆಂಡತಿಯ ಮಗನಾಗಿ ಹುಡ್ತಾನೆ. ಹುಟ್ಟಿದರೆ ಏನಿಲ್ಲ, ಯಾವುದೂ ಕರ್ಮಗಳೇ ಇಲ್ಲ, ಓದುವುದೇ ಇಲ್ಲ. ಬ್ರಾಹ್ಮಣರ ಆಸ್ತಿ, ಅಧ್ಯಯನ, ಜ್ಞಾನ ಅದೇ ಇಲ್ಲ ಅವನಿಗೆ. ತಂದೆಗೆ ದುಃಖ ಆಯಿತು. ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ, ಇವನ ಬಗ್ಗೆ ಕೊರಗು. ಯಾರ ಬಗ್ಗೆ ಕೊರಗಬಾರ್ದೋ ಅವನ ಬಗ್ಗೆ ಕೊರಗ್ತಾ ಇದ್ದಾನೆ. ಕೊನೆಗೆ ಯಾರೋ ಹೇಳಿದರು, ಅವನಿಗೆ ಉಪನಯನ ಮಾಡಿ, ಅದು ಪುನರ್ಜನ್ಮ, ಎಲ್ಲ ಚೇಂಜ್ ಆಗ್ತದೆ, ನಿಮ್ಮ ಮಗನಾಗ್ತಾನೆ ಅಂತ. ಮಾಡಿದರು ಉಪನಯನ. ಉಪನಯನ ಮಾಡಿದರೆ ಸಂಧ್ಯಾವಂದನೆ ಮಾಡೋದು ಯಾರು? ಇದು ಗ್ರಾಚಾರ. ಅದು ಕೇಳಲಿಲ್ಲ. ಸಂಧ್ಯಾವಂದನೆ ಅಪ್ಪ ಉದ್ಧರಣೆ ಪಾತ್ರೆ ಪಂಚಪಾತ್ರೆ ಇಟ್ಕೊಂಡು ಜಪ ಶುರು ಮಾಡಿದ. ಹೇಳಿದ ಮಗನಿಗೆ ಜಪ ಮಾಡು, ಮಾಡಿದ. ಅಪ್ಪ ಮಾಡಿದ ಜಪ, ಇವನು ಕಟಕಟ ಅಂತ ಜಪ ಮಾಡಿದ. ಅಪ್ಪ ಮಾಡಿದರೆ ಜಪ, ಇಲ್ಲದಿದ್ದರೆ ಇಲ್ಲ. ಕೊನೆಗೆ ತಂದೆಗೆ ವೈರಾಗ್ಯ ಬಂದು ಹೋಯಿತು, ಮಗನನ್ನು ನೋಡಿ ನೋಡಿ ನೋಡಿ. ಕೊನೆಗೆ ಒಂದು ದಿವಸ ತಂದೆ ಸತ್ತ. ಅಣ್ಣಂದಿರಿದ್ದಾರೆ, ಅವರು ಕರ್ಮಕ್ಕೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ರು, ಒಳ್ಳೆಯ ಜನ ಅಂತ, ಆಳು ಅಂತ. ಕೊನೆಗೆ ಅವರಿಗೂ ಉಪಯೋಗಕ್ಕೆ ಬರಲಿಲ್ಲ. ಏನೋ ಗಂಟು ಕೊಟ್ಟು ಹೊರಲಿಕ್ಕಾಗ್ತಿತ್ತು. ಒಳ್ಳೆಯ ದೃಢವಾದ ಕಾಯ. ಖುಷಿಯಾಯಿತು ಅವರಿಗೆ. ಯಾರಿಗೋ ಆಳಿಗೆ ದುಡ್ಡು ಕೊಡಬೇಕಾದ್ದು ತಮ್ಮನಲ್ಲಿ ಹೊರಿಸಿದರೆ ಸರಿ ಅಂತ. ಈ ಪುಣ್ಯಾತ್ಮ ಏನು ಮಾಡಬೇಕು, ಗಂಟು ಕೊಟ್ಟರೆ ಎಲ್ಲಿಯೋ ಇಟ್ಟು ಬರೋದು, ಜೋರು ಮಾಡಿದರೆ ಹೌದಾ ಮಾತಾಡೋದಿಲ್ಲ. ಎಷ್ಟು ಕಷ್ಟ ಆಯಿತು. ಕೊನೆಗೆ ಬಿಟ್ಟುಬಿಟ್ರು ಅದನ್ನು. ಕೇದಾರೇ ನಿಯುಕ್ತ, ಗದ್ದೆಯನ್ನು ನೋಡಿಕೊಳ್ಳಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು. ನೋಡ್ತಲೇ ಇದ್ದ. ಅವನಿಗೆ ಹೇಳಿದ್ದು ಗದ್ದೆಯನ್ನು ನೋಡ್ತಾ ಇರು, ನೋಡ್ತಲೇ ಇದ್ದ. ಅವರು ಅದೂ ವಿರಕ್ತರಾದರು. ಕೊನೆಗೆ ಸುದ್ದಿಯೇ ಬಿಟ್ಟರು. ಹೀಗೆ ಒಂದು ರೀತಿಯಲ್ಲಿ ಮನೆಗೆ, ಕುಟುಂಬಕ್ಕೆ ಉಪಯೋಗ ಇಲ್ಲದೆ ಇರತಕ್ಕಂತಹ, ಅಂದರೆ ಉಪಯೋಗ ಇಲ್ಲ ಅಂತ ತಿಳ್ಕೊಳ್ಳುವ ಹಾಗೆ ವರ್ತನೆ ನಡೆಸಿದ. ಅಂದರೆ ಅವನಿಗೆ ಗೊತ್ತಿತ್ತು ಯಾರ ಜೊತೆಗೂ ಸೇರಬಾರದು ಅಂತ, ಅಸಂಗನಾಗಿ ಬದುಕಬೇಕು ಅಂತೇನು ಋಷಭ ಉಪದೇಶ ಮಾಡಿದ್ದ. ಅದು ಭರತನಾಗಿದ್ದಾಗ ಅಲ್ಲ, ಜಿಂಕೆಯಾಗಿದ್ದಾಗ ಅಲ್ಲ, ಮತ್ತೆ ಬ್ರಾಹ್ಮಣನ ಮಗನಾಗಿದ್ದಾಗಲೂ ಕೂಡ ಅವನು ಚಿಂತನೆ ಮಾಡಿದ. ಅವನಿಗೊಂದು ಹೆಸರೇ ಬಂತು, ಜಡಭರತ ಅನ್ನುವಂತಹ ಒಂದು ಖ್ಯಾತಿಯೇ ಬಂದು ಹೋಯಿತು. ಜಡ, ಅವನು ಯಾವುದಕ್ಕೂ ಉಪಯೋಗ ಇಲ್ಲದಿರತಕ್ಕಂತಹ ಜಡಭರತ ಅಂತ. ಜಡಭರತ ಸುಮ್ಮನೆ ಕೂತಾಗ ಯಾರೋ ಬಂದು ಕರ್ಕೊಂಡು ಹೋದ ಅವರ ಬೆನ್ನ ಹಿಂದೆ. ಸ್ನಾನ ಮಾಡಿಸಿದ್ರು. ಹೇಳಿದ, ಇಲ್ಲಿವರೆಗಿದು ಇಂಥದ್ದೊಂದು ಆಗಲೇ ಇಲ್ಲ ಉಪಚಾರ ಅಂತ. ಒಳ್ಳೆ ಎಣ್ಣೆ ಹಚ್ಚಿ ಅಭ್ಯಂಗ ಆಯಿತು, ಮಾಡಿಸಿಕೊಂಡ.
ಒಳ್ಳೆಯ ಪೀತಾಂಬರ ಉಡಿಸಿದರು, ಇರಲಿ ಅಂತ ಉಟ್ಟುಕೊಂಡ. ಮಾಲೆ ಹಾಕಿದರು, ಆಭರಣ ತೊಡಿಸಿದರು, ವಾದ್ಯ ಭಜಂತ್ರಿಯಲ್ಲಿ ಕರ್ಕೊಂಡು ಹೋದರು. ಹೋದ ಅವನಿಗೆ ಕರ್ಕೊಂಡು ಹೋದರು, ಹೋಗ್ತಲೇ ಇದ್ದ. ಯಾಕೆಂತಂದರೆ ಅವನು ಆಲೋಚನೆ ಮಾಡಲಿಲ್ಲ, ಎಲ್ಲ ಮಾಡ್ತಾರೆ ಮಾಡಲಿ ಅಂತ ಒಪ್ಪಿಗೆ ಕೊಟ್ಟ. ಹೋಯಿತು ಹೋಯಿತು ಹೋಯಿತು. ಒಂದು ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸಿದರು. ಅಲ್ಲಿ ರಾಜನೂ ಬಂದಿದ್ದ. ರಾಜನಿಗೆ ಮಕ್ಕಳಾಗಲಿಲ್ಲಂತೆ. ಯಾರೋ ಒಂದು ಹೇಳಿದ್ರಂತೆ, ಒಬ್ಬ ಸಮರ್ಥನಾದ ಎಲ್ಲ ಸರ್ವಾಂಗ ಸುಂದರನಾದವನನ್ನು ಬಲಿ ಕೊಟ್ಟರೆ ನಿನಗೆ ಮಗು ಆಗುತ್ತೆ. ನೋಡಿ, ರಾಜನಿಗೆ ಮಗು ಆಗಬೇಕು, ಯಾರನ್ನೋ ಬಲಿ ಕೊಡಬೇಕು ಅಂತ. ಯಾರ್ದೋ ಹಾರ್ಟ್ ಆಪರೇಷನಿಗೆ ಯಾರನ್ನೋ ಕೊಂದ ಡಾಕ್ಟ್ರ್ ಹಾಗೆ ಆಗುವುದಿಲ್ವ? ರಾಜನ ಮಗನಿಗೆ ಸಂತಾನ ಆಗಬೇಕು, ಅದಕ್ಕೆ ಈ ಬ್ರಾಹ್ಮಣ ಮಗನನ್ನು ಬಲಿ ಕೊಡೋದು ಅಂತ ತೀರ್ಮಾನ ಮಾಡಿ ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ. ಭದ್ರಕಾಳಿ ಮುಂಭಾಗದಲ್ಲಿ ಕತ್ತಿಯಿಂದ ಕತ್ತನ್ನು ಕತ್ತರಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ ರಾಜನ ಭೃತ್ಯರು. ಭದ್ರಕಾಳಿ ಶಿಲೆಯಲ್ಲಿ ಇರಲಿಲ್ಲ, ಅಲ್ಲಿಗೆ ಬಂದು ಕಡಿಯುವವರ ಕೈಯಿಂದ ಕತ್ತಿಯನ್ನು ಕಿತ್ತುಕೊಂಡು, ಬ್ರಾಹ್ಮಣನ ಮಗ ಭರತನ ಕತ್ತು ಕತ್ತರಿಸಿದ್ದಲ್ಲ, ಯಾರು ಕತ್ತು ಕತ್ತರಿಸಲಿಕ್ಕೆ ತಯಾರಾಗಿದ್ದರು ಅವರ ಕತ್ತನ್ನೇ ಕತ್ತರಿಸ್ತಾಳೆ, ರಾಜನ ಕತ್ತನ್ನೇ ಕತ್ತರಿಸ್ತಾಳೆ. ಯಾವಾಗ ಖಡ್ಗ ಎತ್ತಿ ಬ್ರಾಹ್ಮಣನನ್ನು ಕೊಲ್ಲಬೇಕು ಅಂತ ರಾಜನ ಭೃತ್ಯರು ಹುನ್ನಾರ ಮಾಡಿದ್ರು, ನಿರ್ವಿಕಾರನೇ ಆಗಿದ್ದ ಅಂತ. ಭದ್ರಕಾಳಿ ಬಂದು ಅವನನ್ನು ಉಳಿಸಿ ರಕ್ಷಣೆ ಮಾಡಿ ಉಳಿದವರನ್ನು ಕೊಂದರೆ ಆವಾಗಲೂ ನಿರ್ವಿಕಾರನಾಗಿದ್ದ. ಇದು ಜಡಭರತ ಅಂತ ಹೇಳೋದು. ಸಾಮಾನ್ಯವಾಗಿ ಎರಡಕ್ಕೂ ನಾವು ವಿಕಾರವುಳ್ಳವರಾಗ್ತೇವೆ. ಕೊಲ್ಲಿಕ್ಕೆ ಬಂದರೆ ಅಯ್ಯಯ್ಯೋ ಅಂತ ನಾವು ಹೇಳ್ತೇವೆ, ಅದನ್ನು ಬಿಡಿಸಿದ್ರೆ ಅಬ್ಬಾ ಎಷ್ಟು ಒಳ್ಳೆಯವ್ರಿ ಅಂತ ಉಪಚಾರದ ಮಾತು ಹೇಳ್ತೇವೆ. ಜಡಭರತನ ಪ್ರತಿಕ್ರಿಯೆನೇ ಇಲ್ಲ, ರಿಯಾಕ್ಷನೇ ಇಲ್ಲ, ಎರಡಕ್ಕೂ ಇಲ್ಲ. ಇದು ಅವಧೂತಚರ್ಯೆ ಅಂತ ಹೇಳೋದು. ಯಾಕೆಂದರೆ ಏನು ಆಗಬೇಕೋ ಅದು ಆಗುತ್ತೆ. ಅದು ಯಾರ್ದೋ ಒಬ್ಬರದು ವೈಭವ ಅಲ್ಲ, ಇದು ಭಗವಂತನ ವೈಭವ, ಭಗವಂತನ ಸಂಕಲ್ಪ. ಸತ್ಸಂಕಲ್ಪಕ್ಕೆ ಅನುಗುಣವಾಗಿ ಆಗುತ್ತೆ ಅಂತ ಚಿಂತನೆ ಮಾಡಿದ ಜಡಭರತ ಒಳಗಿನಿಂದ ಎಷ್ಟು ಬೆಳೆದಿದ್ದಾನೆ ಅನ್ನೋದಕ್ಕೆ ಇದು ನಿದರ್ಶನ. ನಮಗೆ ಯಾಕೆ ದುಃಖ ಆಗುತ್ತೆ? ಯಾರಾದರೂ ಹೊಡಿಲಿಕ್ಕೆ ಬಂದರೆ ನಾನೇ ಸಾಯ್ತೇನೆ ಅಂತ ನಮಗೆ ದುಃಖ. ಜಡಭರತ ಹಾಗಲ್ಲ, ನಾನು ಸಾಯುವುದು ಅಲ್ಲ ಅನ್ನುವ ಎಚ್ಚರ ಇತ್ತವನಿಗೆ. ಅವನು ಏನು ಮಾಡ್ತಾರೆ? ಈ ದೇಹವನ್ನು ಕೊಲ್ತಾರೆ. ನಾನು ದೇಹ ಅಲ್ಲ, ನಾನು ಬೇರೆ, ದೇಹ ಬೇರೆ ಅನ್ನುವ ಎಚ್ಚರ ಚೆನ್ನಾಗಿತ್ತು. ಯಾರಾದರೂ ಒಬ್ಬರು ನನ್ನ ಬಟ್ಟೆಯನ್ನು ಹಿಡ್ಕೊಂಡು ಹೋದರೆ ನಮಗೇನು ದುಃಖ ಆಗುವುದಿಲ್ಲ. ಯಾರೋ ಒಬ್ಬರು ನನಗೊಂದು ಜರಿತಾರಿ ಶಾಲು ಕೊಟ್ಟಿದ್ದರು. ನಾನು ಪುರಿ ಇದು ಸೋದೆಯಲ್ಲಿ ಒಂದು ವಾದಿರಾಜರ ಪ್ರಸಾದ ಹಾಕಿದ್ರು. ಆ ಸೋದೆಯಿಂದ ಯಾತ್ರೆ ಮಾಡ್ತಾ ಪುರಿ ಜಗನ್ನಾಥಕ್ಕೆ ಹೋಗಿದ್ದೆ. ಆ ರಥೋತ್ಸವದಲ್ಲಿ ಆ ಪುರಿ ಜಗನ್ನಾಥನ ಹತ್ರ ನಮಸ್ಕಾರ ಮಾಡ್ತಾ ಇದ್ದೆ. ಯಾರೋ ಒಬ್ಬ ಬಂದ, ಅದನ್ನು ಜರಿತಾರಿ ಶಾಲದು ಹಿಡ್ಕೊಂಡು ಹೋದ. ನನ್ನ ಎದುರಿಗೆ ಹೋಗ್ತಾ ಇದ್ದಾನೆ. ಅದೇನು ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ರೀ ಅಂತ ಕೇಳಿದ್ರೆ ಹೋಗ್ತಲೇ ಇದ್ದ. ನನಗೆ ದುಃಖನೂ ಆಯಿತು. ಯಾಕೆಂತಂದರೆ ಜರಿತಾರಿ ಶಾಲು ಅಂತಲ್ಲ, ರಾಜರದ್ದು ಪ್ರಸಾದ ಅಂತ ಹಿಡ್ಕೊಂಡು ಹೋದ್ನಲ್ಲ ಅಂತ ನನಗೆ ಅನಿಸ್ತು. ಪ್ರಾಯಶಃ ರಾಜರು ಅವನಿಗೇ ಕೊಡಬೇಕು ಅಂತ ಆಲೋಚನೆ ಮಾಡಿದರೋ ಏನೋ ಅಂತ. ಅಂದರೆ ಈ ಪೀತಾಂಬರದಲ್ಲಿ ನಮಗೆ ನೋಡಿ ಮನಸ್ಸು ಇಷ್ಟು ಇರ್ತದೆ ನೋಡಿ, ಈ ದೇಹದಲ್ಲಿ ಎಷ್ಟಿರಲಿಕ್ಕಿಲ್ಲ ಅಂತ. ಅವನು ಆ ಬಟ್ಟೆ ಹೋದಾಗ ಏನೂ ದುಃಖ ಪಡೋದಿಲ್ಲ, ಹಾಗೆ ಶರೀರ ಹೋದಾಗಲೂ ದುಃಖ ಪಡಲಿಲ್ಲ ಅಂತ. ಒಂದು ಬಟ್ಟೆ ಹೋದರೆ ಇನ್ನೊಂದು ಬಟ್ಟೆ ಬರುತ್ತೆ ನಮಗೆ, ಈ ದೇಹ ಹೋದರೂ ಇನ್ನೊಂದು ಬರುತ್ತೆ. ಹಾಗಾಗಿ ದೇಹ ನಾನಲ್ಲ, ಇದು ಬೇರೆಯೇ ಅಂತ ನಾವು ಹೇಳ್ತೇವೆ. ಒಂದು ಅಂಗಿ ಯಾರಾದರೂ ಹಿಡ್ಕೊಂಡು ಹೋದರೆ ಏನು ಚಿಂತೆ ಮಾಡಬೇಡ, ನಿನಗೆ ಬೇರೆ ಅಂಗಿ ಕೊಡ್ತೇನೆ ಅಂತ. ಹಾಗೆ ಈ ದೇಹ ಹೋದರೆ ಇನ್ನೊಂದು ಬಂದೇ ಬರುತ್ತೆ, ಬರಲಿಲ್ಲ ಅದು ಒಳ್ಳೆಯದೇ ಆಯಿತು. ಇದು ವೇದಾಂತದ ಮೊದಲನೇ ಕ್ಲಾಸ್. ಅಧ್ಯಾತ್ಮ ನಮಗೆ ಅರ್ಥ ಆಗಬೇಕಾದ್ರೆ ಮೊದಲು ನಾನು ಬೇರೆ ದೇಹ ಬೇರೆ ಅನ್ನುವ ಕ್ಲಾಸ್ ಜಡಭರತ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಪಳಗಿದವ. ಇದು ಸುಲಭ ನೋಡಿ, ಕಷ್ಟ ಏನಿಲ್ಲ, ನಮ್ಮ ವ್ಯವಹಾರದಲ್ಲಿದೆ. ನಮ್ಮ ದೇಹವನ್ನು ನಾವು ಹೇಗೆ ಹೇಳ್ತೇವೆ ನೋಡಿ, ನನ್ನ ದೇಹ ಅಂತ ನಾವು ಹೇಳ್ತೇವೆ. ನನ್ನ ಮನೆ ಅಂದರೆ ನಾನು ಬೇರೆ ಮನೆ ಬೇರೆ, ನನ್ನ ದೇಹ ಅಂದರೆ ನಾನು ಬೇರೆ ದೇಹ ಬೇರೆ. ನೋಡಿ ಭಾಷೆಯಲ್ಲಿ ನಮಗಿದು ಗೊತ್ತಾಗುತ್ತೆ, ನಾನು ಬೇರೆ ದೇಹ ಬೇರೆ ಅಂತ. ಇದು ಬರೀ ಕನ್ನಡದಲ್ಲಿ ಅಲ್ಲ, ಸಂಸ್ಕೃತದಲ್ಲಿಯೂ ಹೀಗೇನೆ. ಮಮ ದೇಹ ಅಂತ. ಹಿಂದಿಗೆ ಬನ್ನಿ, ಮೇರಾ ಬದನ್ ಅಂತಲೇ ಹೇಳ್ತೇವೆ ನಾವು. ಅಲ್ಲಿಯೂ ಷಷ್ಠಿ ವಿಭಕ್ತಿಯೇ, ನಾನು ಬೇರೆ ದೇಹ ಬೇರೆವನ್ನೇ ಮಾಡ್ತೇವೆ. ಬೇಡ ನಮ್ಮ ಭಾಷೆ ಬಿಡಿ, ಫಾರಿನ್ ಲ್ಯಾಂಗ್ವೇಜ್ ನೀವು ಉಪಯೋಗ ಮಾಡಿ. ಹೇಗೆ ಹೇಳ್ತಾರೆ ಅಲ್ಲಿ? ಐ ಬಾಡಿ ಅಂತ ಯಾರು ಹೇಳೋದಿಲ್ಲ, ಮೈ ಬಾಡಿ ಅಂತಲೇ ಹೇಳ್ತಾರೆ. ಅಂದರೆ ಈ ಸಂಸ್ಕಾರ ಇಲ್ಲದಿದ್ದ ಭಾಷೆಯಲ್ಲಿಯೂ ಕೂಡ ದೇಹವನ್ನು
ನಮಗಿಂತ ಪ್ರತ್ಯೇಕವಾಗಿ ಚಿಂತನೆ ಮಾಡುವಂಥದ್ದು. ಅದು ನಾನು ಬೇರೆ ದೇಹ ಬೇರೆ ಅನ್ನುವ ಚಿಂತನೆ ಅಧ್ಯಾತ್ಮದ ಮೊದಲನೇ ಕ್ಲಾಸ್. ಅದರಲ್ಲಿ ಉತ್ತೀರ್ಣನಾದವ ಜಡಭರತ. ಹಾಗಾಗಿ ದೇಹವನ್ನು ಕೊಲ್ಲಿಕ್ಕೆ ಬಂದಾಗ ದೇಹನಾಶ ಮಾಡಬಹುದೇ ಹೊರತು ನನ್ನನ್ನು ಅಲ್ಲ ಅಂತ ಅವಧೂತಚರ್ಯೆಯಲ್ಲಿ ಇದ್ದವ. ಇದನ್ನು ರಕ್ಷಣೆ ಮಾಡಿದಾಗ ಅಮ್ಮ ಭದ್ರಕಾಳಿ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಇದು ಹೋದರೂ ಅಷ್ಟೇ ಇದ್ದರೂ ಅಷ್ಟೇ, ಅದರ ಮೇಲೆ ಮೋಹ ಇರಲಿಲ್ಲ ಅವನಿಗೆ. ಜಡಭರತ ಭದ್ರಕಾಳಿಯ ಅನುಗ್ರಹಕ್ಕೆ ಪಾತ್ರನಾದವ. ಒಂದು ಶಿಲೆಯನ್ನು ಮಾತಾಡಿಸಬೇಕಾಗಿದ್ದರೆ ಎಂತಹ ದೀಕ್ಷೆಯುಳ್ಳವ ಅಂತ ನೀವು ಚಿಂತನೆ ಮಾಡಿ. ಒಂದು ಕಲ್ಲದು, ಆ ಕಲ್ಲಿನಿಂದ ಭದ್ರಕಾಳಿ ಬರಬೇಕಾಗಿದ್ದರೆ ಅದು ರಕ್ಷಣೆಗೆ, ಅದು ಜಡಭರತನ ತಪಸ್ಸು ಅಂತ. ನಿಜವಾಗಿ ಭಗವಂತನಲ್ಲಿ ನಾವು ದೀಕ್ಷಿತರಾದರೆ, ಭಗವಂತನ ಪಾರಮ್ಯವನ್ನು ನಾವು ಒಪ್ಪಿಕೊಂಡ್ರೆ ಭದ್ರಕಾಳಿಯೂ ನಮಗೆ ಸಂಹಾರದ ದೇವತೆಯೂ ನಮಗೇನೂ ಮಾಡುವುದಿಲ್ಲ ಅನ್ನೋದನ್ನು ಭಾಗವತ ನಮಗೆ ಒತ್ತು ಕೊಟ್ಟು ಹೇಳುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದರೆ ಯಾರೂ ನಮ್ಮ ಮೈ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಗವತದ ಒಟ್ಟು ರಹಸ್ಯ. ಜಡಭರತನ ಪಾಲಿಗೆ ಇನ್ನೊಂದು ಪರೀಕ್ಷೆ. ಒಬ್ಬ ರಾಜ ರಘುಗಣ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದ. ಪಲ್ಲಕ್ಕಿ ಹೊರಲಿಕ್ಕೆ ಒಬ್ಬ ಆಳು ಕಡಿಮೆ ಆಗಿದ್ದ. ದೃಢದೇಹದ ಭರತ ಅವರಿಗೆ ಒಪ್ಪಿಗೆ ಆಯಿತು. ಅವರು ಸೇರಿಸಿಕೊಂಡರು. ಪಲ್ಲಕ್ಕಿಗೆ ಹೆಗಲು ಕೊಟ್ಟ, ಹೊರಬೇಕು ಅಂತ ಹೆಗಲು ಕೊಟ್ಟದ್ದು. ಅವ್ರು ಕರೆದದ್ದೇ ಅದಕ್ಕೋಸ್ಕರ. ರಘುಗಣನ ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಚೆನ್ನಾಗಿ ಹೋಗ್ತಿತ್ತು. ಆವಾಗ ಪಲ್ಲಕ್ಕಿ, ರಘುಗಣರಾಜನ ಪಲ್ಲಕ್ಕಿ ಅಲ್ಲಾಡಿತು. ನೋಡಿ, ಒಬ್ಬ ರಾಜನ ಪಲ್ಲಕ್ಕಿ ಅಲ್ಲಾಡಿಸಬೇಕಾದ್ರೆ ಎಷ್ಟು ತಾಕತ್ತಿರಬೇಕು. ಜಡಭರತರಿಗೆ ಮಾತ್ರ ಸಾಧ್ಯ. ಜಡಭರತ ಅಲ್ಲ. ಜಡಭರತ ಅಂದರೆ ಏನು ಗೊತ್ತಾ? ನಾವು ಒಂದು ರೀತಿಯಲ್ಲಿ ಜಡಭರತರು, ಅವನೂ ಜಡಭರತ. ಜಡಭರತ ಜಡದ ಬಗ್ಗೆ ಜಡ, ದೇವರ ಬಗ್ಗೆ ಭಕ್ತಿ ಭರಿತ. ಹಾಗಾಗಿ ಜಡಭರತ. ನಾವು ಹಾಗಲ್ಲ. ನಾವು ಜಡದಲ್ಲಿ ಭರತರು, ದೇವರಲ್ಲಿ ಜಡ. ಇಷ್ಟೇ ವ್ಯತ್ಯಾಸ. ದೇವರ ಬಗ್ಗೆ ನಮಗೆ ಜಾಡ್ಯ. ದೇವರು ನೋಡಿದರೆ ವಿಗ್ರಹ, ಅದು ಕಲ್ಲು ಶಿಲೆ, ಜಾಡ್ಯ ಬುದ್ಧಿ ನಮಗೆ. ನಮ್ಮಲ್ಲಿ ಜಡದಲ್ಲಿ ಭರತ, ಭಾರೀ ಭಕ್ತಿ. ದೇವರನ್ನು ಜಡ, ಪ್ರಪಂಚವನ್ನು ಭರತ ಅಂತ ಭಕ್ತಿಯನ್ನು ಮಾಡುವವರು ನಾವು. ಜಡಭರತ ಹಾಗಲ್ಲ. ಜಡವನ್ನು ಜಡ, ದೇವರನ್ನು ಮಾತ್ರ ಭಕ್ತಿಯಿಂದ ಆರಾಧನೆ ಮಾಡುವವ. ಹಾಗಾಗಿ ದೇವರನ್ನು ಬಿಟ್ಟು ಇನ್ನೆಂಥದೂ ಕಾಣಿಸ್ತಿರಲಿಲ್ಲ. ಅಂತಹ ಜಡಭರತ ಒಳಗಿನಿಂದ ಉರಿಯುವ ಬೆಂಕಿ, ಜ್ಞಾನದ ಜ್ವಾಲೆ ಉರಿತಿತ್ತು. ಜಡಭರತನ ಹೆಗಲು ಮುಟ್ಟಿದಾಗ ಪಲ್ಲಕ್ಕಿ ಅಲ್ಲಾಡಿತು. ರಾಜನ ಪಲ್ಲಕ್ಕಿ ಅಲ್ಲಾಡಿಸುವ ಶಕ್ತಿ ಅವನಿಗಿತ್ತು. ರಘುಗಣ ಒಳ್ಳೆಯ ಚೇತನ, ಸಾತ್ವಿಕ. ಅವನು ಹೊರಟದ್ದು ಕಪಿಲಾಶ್ರಮಕ್ಕೆ, ಅಂದರೆ ಅಧ್ಯಯನಕ್ಕೋಸ್ಕರ ಹೊರಟವ. ನೋಡಿ, ಗುರುಗಳ ಹತ್ರ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಬರೀ ಪಾದದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಶಾಸ್ತ್ರ. ಯಾತ್ರೆ ಮಾಡುವಾಗ ಪಾದಯಾತ್ರೆ ಮಾಡಬೇಕು ಅಂತ, ನಗ್ನ ಪಾದಯಾತ್ರೆ ಮಾಡಬೇಕು ಅಂತ, ಅದರಲ್ಲಿ ಪಾದುಕೆಯೂ ಇಲ್ಲದೆ ನಡೆಯಬೇಕು ಅಂತ ಅದೊಂದು ಪದ್ಧತಿ ಅದು. ಹಾಗಾಗಿ ಗುರುಗಳ ಹತ್ರ ಅಧ್ಯಯನಕ್ಕೆ ಹೋಗುವಾಗ ಈ ವಾಹನದಲ್ಲಿ ಮೇನೆಯಲ್ಲಿ ಮೆರೆದು ಬರ್ತಾನೆ ಅಂತಂದರೆ ಜಡಭರತರಿಗೆ ಇಷ್ಟ ಆಗಲಿಲ್ಲ. ಈ ಪಲ್ಲಕ್ಕಿ ಸ್ವಲ್ಪ ಅಲ್ಲಾಡಿಸಬೇಕು ಅಂತ ಅವರಿಗೆ ಕಾಣಿಸ್ತು. ಅವನ ಒಳಗಿನಿಂದ ಅಲ್ಲಾಡಿಸಬೇಕು ಅಂತ ಕಾಣಿಸಿತು. ಅಂದರೆ ಅಧ್ಯಯನಕ್ಕೆ ಹೋಗುವಾಗ ವಿನೀತ ವೇಷೇಣ ಅಂತ ಹೇಳ್ತಾರೆ ಜ್ಞಾನಿಗಳು. ಅದು ವಿನಮ್ರರಾಗಿ ಹೋಗಬೇಕಾದ್ದು ಹೊರತು ಮೇನೆಯಲ್ಲಿ ಹೋಗುವುದಲ್ಲ. ನಮ್ಮದು ಕ್ರಮ ಹೇಗೆ ಗೊತ್ತು? ದೇವಸ್ಥಾನಕ್ಕೆ ಹೋಗ್ತೇವೆ, ಗಾಡಿಯಲ್ಲಿ ಹೋಗ್ತೇವೆ, ರೈ ಅಂತ ದೇವರ ಧ್ವಜಸ್ತಂಭದ ಎದುರಲ್ಲಿ ಗಾಡಿ ನಿಲ್ಲಬೇಕು. ಆ ಧೂಳಿ ದೇವರ ಗರ್ಭಗುಡಿಯ ಒಳಗೆ ಹೋಗಿ ದೇವರ ಕಣ್ಣಿಗೆ ಹೋಗಿ ಬಿದ್ದು ಅಬ್ಬಬ್ಬ ಯಾರು ಬಂದ ಅಂತ ನೋಡಬೇಕು. ದೇವರು ಒಂದು ಕ್ಷಣ ಕ್ಷುಬ್ಧರಾಗಬೇಕು. ಅಂತಹ ಕ್ರಮ ನಮ್ಮದು. ಜಡಭರತರು ಅದನ್ನು ಒಪ್ಪಲಿಲ್ಲ ಅಂತೆ. ಆಶ್ರಮಕ್ಕೆ ಅಧ್ಯಯನಕ್ಕೆ ಹೋಗುವಾಗ, ಕಪಿಲಾಶ್ರಮಕ್ಕೆ ಹೋಗುವಾಗ ಇಳಿದು ಹೋಗಬೇಕು ಅಂತ ಅವರು ಪಲ್ಲಕ್ಕಿ ಅಲ್ಲಾಡಿಸಿದರು. ಗಾಡಿ ಅಲ್ಲಾಡಿದರೆ ಕೂತವರಿಗೆ ಗೊತ್ತಾಗುತ್ತೆ ಒಳಗೆ ಏನಾಗುತ್ತೆ ಅಂತ. ಎಲ್ಲ ದೇವರು ಒಟ್ಟಿಗೆ ಬರ್ತಾರೆ. ಒಂದು ಪಲ್ಲಕ್ಕಿ ಅಲ್ಲಾಡಿದರೆ ಹೇಗಿರ್ತದೆ? ಒಳಗಿಂದ ರಘುಗಣ ಹೇಳ್ತಾನೆ, ಎಲ್ಲ ಆಳುಗಳು ಜಡಭರತನ ಮೇಲೆ ಭಾರ ಹೊರಿಸ್ತಾರೆ. ಎಲ್ಲ ಹೊಸಬ ಅಂತ, ಅಂದರೆ ಭಾಷೆ ಬರೋದಿಲ್ಲ ಅಂತ ತಿಳ್ಕೊಂಡಿರ್ಬೇಕು, ಪ್ರಾಯಶಃ ಮೂಕ ಅಂತ ಚಿಂತನೆ ಮಾಡಿರಬೇಕು. ಜಡಭರತರ ಅನುಸಂಧಾನ ಎಷ್ಟಿತ್ತು ಅಂತಂದರೆ, ಅವರು ಕಾಲು ಇಡುವಾಗ, ಹೆಜ್ಜೆ ಇಡುವಾಗ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಜ್ಜೆ ಇಡುವಾಗ ಅಂತರವನ್ನು ಕಾಯ್ದಾಗ ಪಲ್ಲಕ್ಕಿ ಅಲ್ಲಾಡಿತು. ಅವರಿಗೆ ಕೆಳಗೆ ಕಾಲಿಡಲಿಕ್ಕೆ ಆಗಲಿಲ್ಲ ಅಂತೆ. ಯಾಕೆಂದರೆ ಕಾಲು ಎಲ್ಲಿ ಇಡಬೇಕು
ಅಲ್ಲಿ ದೇವರು ಕಾಣಿಸಬೇಕು. ಇರುವೆ ಕಂಡರೆ ಅದರಲ್ಲಿ ದೇವರು ಕಾಣಿಸಬೇಕು. ಇರುವೆ ಸಾಯ್ತದೆ ಅಂತ ಅಲ್ಲ, ದೇವರಿಗೆ ಅಲ್ಲಿ ಹಿಂಸೆ ಆಗುತ್ತೆ ಛೇ ಅಂತ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿ ನಡೆಯುವಾಗ ಹೆಗಲು ಅಲ್ಲಾಡಿದಾಗ ಮೇನೆ ಅಲ್ಲಾಡಿತು. ರಹುಗಣ ಕೋಪ ಉದ್ರೇಕ್ತಾಯಿತು. ನೇರ ಪ್ರಶ್ನೆ ಮಾಡ್ತಾನೆ ಜಡಭರತನ ಹತ್ರ. ಪಾಪ ವ್ಯಂಗ್ಯವಾಗಿ ಮಾತಾಡ್ತಾನೆ. ಪಾಪ ಊಟನೇ ಮಾಡಲಿಲ್ಲ, ಕೃಶವಾದ ಬಡಕಲು ದೇಹ, ಹೊರಲಿಕ್ಕಾಗುವುದಿಲ್ಲ, ನಾತಿ ಪೀವ ಅಂತ ಹೇಳ್ತಾನೆ. ದೇಹೇನ ಜಾತಸ್ಯ, ಇದೆಲ್ಲ ನನಗಲ್ಲಪ್ಪ. ಯಾವುದೇ ಹಸಿವೆ, ಬಾಯಾರಿಕೆ, ರೋಗ ರುಜಿನ ಅದೆಲ್ಲ ದೇಹಾಭಿಮಾನ ಇದ್ದವನಿಗೆ, ನನಗಲ್ಲ ಅಂತ ಆ ಶಬ್ದ ಕೇಳಿದಾಗ ಏನೋ ಅರ್ಥವಾಗದೇ ಇದ್ದ ಶಬ್ದ. ರಹುಗಂಡರು ಕಪಿಲಾಶ್ರಮದಲ್ಲಿ ಎಲ್ಲಿಯೋ ಒಂಚೂರು ಚೂರು ಕೇಳಿದ್ರೆ ನೆನಪಾಯ್ತು ಅವರಿಗೆ ಅರ್ಥ ಆಗಲಿಲ್ಲ. ಪಲ್ಲಕ್ಕಿ ನಿಲ್ಲಿಸಿ ಅಂತ ಹೇಳ್ತಾರೆ. ಪಲ್ಲಕ್ಕಿಯಿಂದ ಇಳೀತಾನೆ ರಹುಗಣ. ನೋಡಿ, ಪಲ್ಲಕ್ಕಿ ಅಲ್ಲಾಡಿಸುವ ತಾಕತ್ತು ಜಡಭರತರದ್ದು, ಪಲ್ಲಕ್ಕಿಯಿಂದ ರಹುಗಳನ್ನು ಇಳಿಸುವ ತಾಕತ್ತು ಅದು ಜಡಭರತರದ್ದು. ಟ್ರೈನಲ್ಲಿ ಹೋಗ್ತಾ ಇರ್ತೇವೆ, ಯಾರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಚೈನ್ ಎಳೀರಿ, ಇಡೀ ಟ್ರೈನ್ ನಿಲ್ತದೆ. ಓಡುವ 10-20 ಬೋಗಿಯ ಟ್ರೈನನ್ನು ನಿಲ್ಲಿಸಬೇಕಾದ್ರೆ ಚೈನ್ ಎಳೆಯಬೇಕು. ಅದು ಅವರದ್ದೇ ವ್ಯವಸ್ಥೆ ಇದೆ. ಜಡಭರತರ ಹತ್ರ ಚೈನ್ ಇತ್ತು. ಇವನ ಪಲ್ಲಕ್ಕಿಯನ್ನೇ ನಿಲ್ಲಿಸುವ ತಾಕತ್ತು, ಅಲ್ಲಿಂದ ಇಳಿಸುವ ಸಾಮರ್ಥ್ಯ. ಪಲ್ಲಕ್ಕಿಯಲ್ಲಿ ಹೊತ್ತರು ಇಳಿಸುವ ತಾಕತ್ತೂ ಇತ್ತು. ಯಾರಿಗೂ ಸ್ಪಂದಿಸದೇ ಇರತಕ್ಕಂತಹ ಜಡಭರತ ರಹುಗಣನಿಗೆ ಸ್ಪಂದಿಸಿದ ಅಂತಂದರೆ ಅದು ಪಾಠ ಪ್ರವಚನದ ವೈಭವ ಅಂತ ಭಾಗವತ ಹೇಳಿತ್ತು.